ಕ್ಷೇತ್ರ ಶಿಕ್ಷಣಾಧಿಕಾರಿಯ ವಿರುದ್ಧ ತಿರುಗಿಬಿದ್ದ ಶಿಕ್ಷಕರು ಇನ್ನು 25 ಮುಖ್ಯ ಶಿಕ್ಷಕರ ಅಮಾನತು ಮಾಡುವೆ ಎಂದು ಬೆದರಿಕೆಯನ್ನ ಹಾಕಿದ್ದಾರೆ ಎಂದು ಶಿಕ್ಷಕರು ತಿರುಗೇಟನ್ನ ನೀಡಿದ್ದಾರೆ. ಕೊರಟಗೆರೆ ಶಿಕ್ಷಣಾಧಿಕಾರಿ ವಿರುದ್ಧ ಬಹಳಷ್ಟು ದೂರುಗಳು ಕೇಳಿ ಬರ್ತಾ ಇವೆ. ಇನ್ನು ಕೆರೆಯಾಗಲಹಳ್ಳಿ ಮುಖ್ಯ ಶಿಕ್ಷಕ ಅಮಾನತನ್ನ ಖಂಡಿಸಿ ಬಿಇಒ ಕಚೇರಿಗೆ ಮುತ್ತಿಗೆಯನ್ನ ಹಾಕಿದ್ದಾರೆ ಶಿಕ್ಷಕರಿಂದ. ಕೆರೆಯಾಗಲಹಳ್ಳಿ ಶಿಕ್ಷಕರಿಂದಲೇ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ವಿರುದ್ಧ ದೂರನ್ನ ದಾಖಲಿಸಲಾಗಿದೆ. ತಾಲೂಕಿನ ಕಸಬಾ ಹೋಬಳಿ ಕೆರೆಯಾಗಲಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದ ಮುಖ್ಯ ಶಿಕ್ಷಕ ಲೋಕಾಯುಕ್ತರಿಗೆ ಬಿಇಒ ಹಗರಣಗಳ ಬಗ್ಗೆ ದೂರು ನೀಡಿದ್ದಕ್ಕೆ ಮುಖ್ಯ ಶಿಕ್ಷಕರನ್ನ ಅಮಾನತು ಮಾಡಲಾಗಿದೆ. ಲೋಕಾಯುಕ್ತರ ಭಯಕ್ಕೆ ಹೆದರಿ ಮುಖ್ಯ ಶಿಕ್ಷಕನಿಗೆ ಯಾವುದೇ ನೋಟಿಸ್ ಅನ್ನ ನೀಡದೆ ಏಕಾಏಕಿ ಅಮಾನತನ್ನ ಮಾಡಲಾಗಿದೆ. ಅಮಾನತನ್ನ ಖಂಡಿಸಿ ಬುಧವಾರ ಮಧ್ಯಾಹ್ನ ಶಿಕ್ಷಕರಿಂದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಗೆ ಮುತ್ತಿಗೆಯನ್ನ ಹಾಕಿದ್ದಾರೆ. ಇನ್ನು ಶಿಕ್ಷಕರಿಗೆ ಉತ್ತರಿಸಲಾಗದೆ ನಾನು ನನ್ನ ಕಚೇರಿ ಇಲ್ಲಂತ ಹೋಗಿ ಎಂದು ಉಡಾಫಿಯನ್ನ ಉತ್ತರ ನೀಡಿದ್ದಾರೆ ಬಿಇಒ. ಇನ್ನು ಬಿಇಒ ಈ ನಡೆಗೆ ಕಚೇರಿ ಗೇಟ್ ಹಾಕಿ ಬಿಇಒ ಅಡ್ಡಗಟ್ಟಿ ಪ್ರತಿಭಟನೆಯನ್ನ ನಡೆಸಲಾಗಿದೆ. ಮಹಿಳೆಯರ ಎದುರು ಮಾತನಾಡುತ್ತಿರುವುದು ಎಂಬುದು ಸೌಜನ್ಯವಿಲ್ಲದೆ ಜಾತಿಯ ಬಗ್ಗೆ ಪ್ರಸ್ತಾಪದ ಆರೋಪ ಕೂಡ ಕೇಳಿಬಂದಿದೆ. ಭಾರತದ ಸಂವಿಧಾನದ ಬಗ್ಗೆಯೂ ಅಗೌರವವಾಗಿ ಬಿಇಒ ಮಾತನಾಡಿದ್ದಾರೆಂದು ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ. ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆಂದು ಶಿಕ್ಷಕರ ಮೇಲೆ ಪೊಲೀಸ್ ಇಲಾಖೆಗೆ ದೂರು ನೀಡುವುದಾಗಿ ಬಿಇಒ ಬೆದರಿಕೆಯನ್ನ ಹಾಕಿದ್ದಾರೆ. ಇನ್ನು ಪೊಲೀಸ್ ಅಧಿಕಾರಿಗಳ ಮಧ್ಯಪ್ರವೇಶದಿಂದ ಶಿಕ್ಷಕರಿಗೆ ಉತ್ತರಿಸಲಾಗದೆ ಶಾಲೆಗೆ ಭೇಟಿ ನೀಡಬೇಕು ಎಂದು ಹೇಳಿ ಸ್ಥಳ ಖಾಲಿಯನ್ನ ಮಾಡಿದ್ದಾರೆ ಬಿಇಒ ದೂರು ನೀಡುವ ಬೆದರಿಕೆಯನ್ನ ಖಂಡಿಸಿ ಮಹಿಳಾ ಶಿಕ್ಷಕರಿಂದ ಆಕ್ರೋಶ ಕೂಡ ವ್ಯಕ್ತವಾಗ್ತಿದೆ. ಕೊರಟಗೆರೆ ತಾಲೂಕಿನಲ್ಲಿಯೇ ಸುಮಾರು 25 ವರ್ಷಗಳಿಂದ ಶಿಕ್ಷಕನಾಗಿ ಕರ್ತವ್ಯವನ್ನ ನಿರ್ವಹಿಸಿದ್ದ ದೇವರಾಜು ಎಂಬ ಮುಖ್ಯ ಶಿಕ್ಷಕನನ್ನ ಅಮಾನತು ಮಾಡಲಾಗಿದೆ. ಬಿಇಒ ಕರ್ತವ್ಯಕ್ಕೆ ಅಡ್ಡಿಪಡಿಸಿಲ್ಲ, ಯಾವುದೇ ನೋಟಿಸ್ ಇಲ್ಲದೆ ಅಮಾನತು ಮಾಡಿದ್ದಾರೆ, ಕೂಡಲೇ ಕ್ರಮ ಕೈಗೊಳ್ಳಬೇಕೆಂದು ಬಿಇಒ ವಿರುದ್ಧ ಪೊಲೀಸ್ ಇಲಾಖೆಯಲ್ಲಿ ಮುಖ್ಯ ಶಿಕ್ಷಕನಿಂದ ದೂರು ದಾಖಲಾಗಿದೆ. ಇನ್ನು ಶಿಕ್ಷಕರ ಮೇಲೆ ಬಿಇಒ ಕಡೆಯಿಂದ ದೂರು ದಾಖಲಾಗಿದೆ. ಕೊಡಗ್ರಿ ಪೊಲೀಸ್ ಠಾಣೆಯಲ್ಲಿ ಶಿಕ್ಷಕರ ಮೇಲೆ ಬಿಇಒ ಈಗಾಗಲೇ ದೂರನ್ನ ಸಲ್ಲಿಸಿದ್ದಾರೆ. ಬಿಇಒ ಮೇಲೆ ಶಿಕ್ಷಕರಿಂದ ಈಗಾಗಲೇ ದೂರು ದಾಖಲಾಗಿದೆ. ಕೊರಟಗೆರೆ ಶಿಕ್ಷಣ ಇಲಾಖೆಯಲ್ಲಿ ಇಷ್ಟೆಲ್ಲ ಸಮಸ್ಯೆಯಾಗ್ತಿದ್ರು ಕೂಡ ಕಂಡು ಕಾಣದಂತೆ ಅಧಿಕಾರಿಗಳು ಅಲ್ಲಿನ ಮೇಲಾಧಿಕಾರಿಗಳು ಕುಳಿತಿದ್ದಾರೆ. ಹರೀಶ್ ಬಾಬು, ಕೊರಟಗೆರೆ. ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಹಾಲಿ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ. ಮತ್ತು SC/ST ನೌಕರ ಸಮನ್ವಯ ಸಮಿತಿಯಲ್ಲಿ ಖಜಾಂಚಿಯಾಗಿ ಕೆಲಸ ಮಾಡ್ತಿದ್ದೀನಿ. ನಾನು ಈ ಎಲ್ಲ ಸಂಘದ ನಿರ್ದೇಶಕನಾಗಿ ಕೊರಟಗೆರೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯಲ್ಲಿ ವಿವಿಧ ಕರ್ತವ್ಯ ಲೋಪಗಳು ಮತ್ತು ಕೆಲವೊಂದು ವಿಚಾರಗಳ ಹಗರಣಗಳ ಬಗ್ಗೆ ನಾನು B1 ಪ್ರಶ್ನಿಸಿದ್ದಕ್ಕೆ ಸುಮಾರು 2 ವರ್ಷದಿಂದ ನಮಗೆ ಏನು ಉತ್ತರ ಕೊಡದಲ್ಲ ಇರೋದ್ರಿಂದ ಮತ್ತು ನನ್ನವು ಸುಮಾರು 4 ಅರ್ಜಿಗಳನ್ನು ಇದುವರೆಗೂ ಏನು ಕೆಲಸ ಮಾಡಿಕೊಡ್ದಲ್ಲ ಇರೋದ್ರಿಂದ ನನಗೆ ಬರಬೇಕಾದಂಥ ಸೌಲಭ್ಯಗಳನ್ನು ವಿಳಂಬ ಮಾಡಿದ್ರಿಂದ ಮಾನ್ಯ ತುಮಕೂರು ಲೋಕಾಯುಕ್ತದಲ್ಲಿ ದೂರನ್ನು ದಾಖಲಿಸಿದ್ದೆ. ಅದನ್ನು ಸಭೆ ಸಮಾರಂಭದಲ್ಲಿ ಕೊರಟಗೆರೆ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಂತ ನಟರಾಜರವರು ಯಾವುದೇ ಸಭೆ ಸಮಾರಂಭ ಮೀಟಿಂಗ್ ಇರಲಿ ಅಲ್ಲಿ ಲೋಕಾಯುಕ್ತದನ್ನು ನಾನು ಸರ್ ಮಾಡ್ಕೊಂಡಿದ್ದೀನಿ, ಎಲ್ಲಿ ದೂರು ಕೊಟ್ಟರು ನಾನು ಜಯಿಸ್ಕೊತೀನಿ ಅಂತ ಹೇಳ್ಬಿಟ್ಟು ಆದಿ ಬೀದಿಲೆಲ್ಲ ಮತ್ತು ಮೀಟಿಂಗ್ಗಳಲ್ಲಿ ತಿರುಗ್ತಿದ್ರು. ಈ ಒಂದು ಕಾರಣ ನನಗೆ ಬೇಜಾರಾಗಿ ಬೆಂಗಳೂರು ಉಪಲೋಕಾಯುಕ್ತದಲ್ಲಿ ಸುಮಾರು 5 ಪುಟಗಳ ಇವರ ಹಗರಣಗಳು ಮತ್ತು ಲಂಚ ಭ್ರಷ್ಟಾಚಾರದ ಬಗ್ಗೆ ಮತ್ತು ಆಡಿಯೋ ವಿಡಿಯೋ ಸಮೇತ ನಾನು ಮಾನ್ಯ ಉಪಲೋಕಾಯುಕ್ತದಲ್ಲಿ ದೂರನ್ನು ದಾಖಲಿಸಿದೆ. ದಿನಾಂಕ 3/4/2025 ಮಾನ್ಯ ಲೋಕಾಯುಕ್ತ ಪೊಲೀಸ್ ಸಿಬ್ಬಂದಿಯವರು ನಮ್ಮ ಕೊರಟಗೆರೆ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಗೆ ವಿಚಾರಿಸೋಕ್ಕೆ ಅಂತ ಬಂದಿದ್ದರು. ಆದರೆ ಈ ವಿಚಾರವನ್ನು ತಿಳ್ಕೊಂಡಂಥವರು 3/4/2025 ನಂತರ 5/4/2025 ಬೆಳಗಿನ ಜಾವಕ್ಕೆ ನಮ್ಮ ಕೊರಟಗೆರೆ ತಾಲೂಕು ಕೆರೆಯಾಗಲಹಳ್ಳಿ ಶಾಲೆಗೆ ಭೇಟಿ ನೀಡಿ ನಾನು ಶಾಲೆಗೆ ಹೋಗೋದಕ್ಕೆ ಮುಂಚಿತವಾಗಿಯೇ ಅನಧಿಕೃತ ಗೈರು ಹಾಜರಿ ಮತ್ತು ಇನ್ನಿತರೆ ಸುಳ್ಳು ಆರೋಪಗಳನ್ನು ಹೊರಿಸಿ ನನ್ನನ್ನು ಅಮಾನತು ಮಾಡಿರ್ತಾರೆ. ಈ ಅಮಾನತನ್ನು ದಿನಾಂಕ 7/4/2025 ಅಮಾನತು ಮಾಡಿರೋದ್ರಿಂದ ದಿನಾಂಕ 16/4/2025 ಸುಮಾರು 16 ದಿವಸ ಆದರೂ ನನ್ನ ಕರ್ತವ್ಯ ಮಾಡಿರ್ತಕ್ಕಂಥ ವೇತನ ಮಾಡಿಲ್ಲ, ನನ್ನ ಮೇಲೆ ಸುಳ್ಳು ಆರೋಪ ಮಾಡಿರ್ತಕ್ಕಂಥ ಅಮಾನತನ್ನು ರದ್ದುಗೊಳಿಸಿ ಅಂತ ಕೇಳಿದೆ. ಮತ್ತು B.R ಅವರ ಮೇಲಿರ್ತಕ್ಕಂಥ ಆರೋಪಗಳ ಕುರಿತಾಗಿ ಮೇಲಧಿಕಾರಿಗಳಿಗೆ ದೂರು ಕೊಡಿ ಅಂತ ಕೊಟ್ಟಿರ್ತಕ್ಕಂಥ ಅರ್ಜಿನ ಫಾರ್ವರ್ಡ್ ಯಾಕೆ ಮಾಡಿಲ್ಲ ಅಂತ ಕೇಳಿದೆ. ನಾನು ತಪ್ಪೇ ಮಾಡಿಲ್ಲ, ನಡ್ರಿ ಆಚೆಗೆ, ನೀನು ಯಾರು, ನಂದಿದು ಆಫೀಸು ಅಂತ ಹೇಳ್ಬಿಟ್ಟು ತಳ್ಳತರ ಅಥವಾ ಅವಾಚ್ಯ ಶಬ್ದಗಳಿಂದ ಮತ್ತು ಏಕವಚನದಿಂದ ಮತ್ತು ನನ್ನ ಜೊತೆಯಲ್ಲಿ ರಾಜ್ಯ ಮಹಿಳಾ ಭೀಮಸೇನ ಸರ್ಕಾರಿ ನೌಕರ ಮಹಿಳಾ ಅಧ್ಯಕ್ಷರಾದಂಥ ಶ್ರೀಮತಿ ಇಂದ್ರಕುಮಾರಿ ಹಾಗೂ ಮಹಿಳಾ ಪ್ರಧಾನ ಕಾರ್ಯದರ್ಶಿಯಾದಂಥ ಶ್ರೀಮತಿ ನಾಗರತ್ನ ಮತ್ತು ಇನ್ನಿತರ ನಮ್ಮ ಸಹೋದ್ಯೋಗಿ ಸಿಬ್ಬಂದಿಗಳು ಮತ್ತು ಈ ಸಂಘದಲ್ಲಿ ಚುನಾಯಿತ ಪ್ರತಿನಿಧಿಗಳು ಸಹ ನನ್ನ ಜೊತೆಯಲ್ಲಿ ಬಂದಿದ್ದಾಗ ಇದು ನನ್ನ ಕಚೇರಿ, ನನ್ನ ಮುಂದೆ ಏನು ಮಾತಾಡಬೇಡ್ರಿ ಅಂಥೇಳಿ ನೀವು ಯಾವ್ಯಾವ ಕ್ಯಾಸ್ಟು ಅಂತ ಹೇಳಿ ಕೇಳಿ
ಮತ್ತು ಈ ಕಚೇರಿಯಲ್ಲಿ ನನ್ನಿಷ್ಟ ನಿಮ್ಮ ಐಡೆಂಟಿ ಕಾರ್ಡ್ ತೋರಿಸಿ ಪ್ರತಿಯೊಬ್ಬರು ಯಾವ ಕೆಲಸ ಹೇಳಿ ಅಂತ ಅಂದರು. ಆ ಸಂದರ್ಭದಲ್ಲಿ ಹಾಜರಿರ್ತಕ್ಕಂಥ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಗೂ ರಾಜ್ಯ ಮಹಿಳಾ ಅಧ್ಯಕ್ಷರಂತ ಶ್ರೀಮತಿ ಇಂದ್ರಕುಮಾರಿ ಅವರು, ನೀವು ID ಕಾರ್ಡ್ ಇಟ್ಕೊಂಡಿದ್ದೀರಾ, ನೀವು ನಿಮ್ಮ ಸಿಬ್ಬಂದಿ ಐಡೆಂಟಿ ಕಾರ್ಡ್ ತಗೊಳಕಿದ್ದಾರಾ ಅಂತ ಕೇಳಿದಾಗ, ನನಗೆ ಬೇರೆ ಕೆಲಸ ಐತೆ, ನಾನು ಸಂಬಳ ಮಾಡೋದೇ ಇಲ್ಲ, ಏನು ಮಾಡ್ಕೊ ಹೋಗ್ರಿ ಅಂತ ಹೇಳ್ಬಿಟ್ಟು ಕಚೇರಿಯಿಂದ ಏಕಾಏಕಿ ಹೋದಾಗ ನಾವೆಲ್ಲ ಪ್ರಶ್ನಿಸ್ತಾ ಮೂಮೆಂಟ್ ರಿಜಿಸ್ಟರ್ ಬರೆದಿದ್ದೀರಾ, ನಿಮ್ಮವೆಲ್ಲ ಕರ್ತವ್ಯವಲ್ಲ, ನಿಮ್ಮ ಹಗರಣಗಳು ಇಷ್ಟೊಂದು ಇದಾವಲ್ಲ, ಅದನ್ನು ಲೋಕಾಯುಕ್ತದಲ್ಲಿ ಪ್ರಶ್ನಿಸಿದ್ದಕ್ಕೆ ಅಮಾನತು ಮಾಡಿರೋ ಅಂದರೆ ಲೋಕಾಯುಕ್ತದಲ್ಲಿ ಪ್ರಶ್ನಿಸಿದ್ದಕ್ಕೆ ನಾನು ಅಮಾನತು ಮಾಡಿದ್ದು ಅಂತ ಒಪ್ಕೊಂಡಿರ್ತಾರೆ. ಆದ್ದರಿಂದ ನಾನು ಈ ದಿನ ಏನೇನು ಬೆಳಗ್ಗೆ 12 ಗಂಟೆಯಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ನೌಕರರ ಕ್ಷೇಮ ಸಂಘದ ರಾಜ್ಯ ಮಹಿಳಾಧ್ಯಕ್ಷರಾಗಿ ಶ್ರೀಮತಿ ಬಿ ಇಂದ್ರಕುಮಾರಿ ಅವರು ಈ ದಿನ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಯವರು ಅವರಿಗೆ ಸಮಸ್ಯೆ ಮಾಡಿದರು. BO ಇಲಾಖೆಯಲ್ಲಿ ಅವ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಅದನ್ನು ನಾವು ಕೇಳೋಕ್ಕೆ ಬಂದಾಗ ಅಧಿಕಾರಿಗಳಿಗೆ ನಾನು ಎಲ್ಲಿದ್ದೀನಿ, ನಾನು ಯಾರು ಅನ್ನೋದೇ ಅವ್ರಿಗೆ ಕಾನ್ಸೆಪ್ಟ್ ಇಲ್ಲ. ಅಧಿಕಾರಿಗಳು ಮತ್ತು ಶಿಕ್ಷಕರಿಗೆ ನ್ಯಾಯ ಕೊಡ್ತಾರೆ. ಅವ್ರು ಕೇಳಿದ್ರೆ ನೀವು ಯಾರು, ಭೀಮಾ ಅಂದರೆ ಯಾರು, ಯಾವ ಭೀಮಸೇನಾ ಸಂಘಟನೆಯವರು ಎದ್ದೋಗಿ ಇದು ನಂದು ಕಚೇರಿ ಅಂತ ಕೇಳ್ತಾರೆ ಅಂದರೆ ಇವರು ಈ ಕೆಲಸಕ್ಕೆ ಅನರ್ಹರು, ಇವರು BO ಆಗೋಕ್ಕೆ ಅವರಿಗೆ ಯೋಗ್ಯತೆಯೇ ಇಲ್ಲ ಅಂತ ನಾನು ಹೇಳ್ತೇನೆ. ಮತ್ತು ಶಿಕ್ಷಕರಿಗೆ ಇವರು ಏನು ನ್ಯಾಯವನ್ನು ಕೊಡ್ತಾರೆ? ಈ ತಾಲೂಕಿನಲ್ಲಿ 9 ಜನಕ್ಕೆ ಸಸ್ಪೆಂಡ್ ಮಾಡಿದ್ದಾರೆ. ಮತ್ತು NPR ಕೇಳಿದ್ರೆ ಯಾರು ನರಸಿಂಹರಾಜನ್ ಅವರು ಗುಲ್ಬರ್ಗದಿಂದ ಬಂದಿದ್ದಾರೆ ಸರ್. ಅವ್ರು ಕೇಳಿದ್ರೆ ಅವ್ರಿಗೆ BL ಕೊಡಕ್ಕೆ ಬರೋಲ್ಲ ಅಂತಾರೆ. ಒಂದು ವಿಷಯಕ್ಕೂ ಇನ್ನೊಂದು ವಿಷಯಕ್ಕೂ ಒಂದು ತಾಳೇನೇ ಇಲ್ಲ ಅಂದಾಗ ಇವ್ರಿಗೆ ಅವ್ರು ಏನು ಕೇಳ್ತಿದ್ದಾರೆ ಅಂತಲೇ ಗೊತ್ತಿಲ್ಲ ಅಂದಾಗ ಒಬ್ಬ BO ಆಗಿ ಶಿಕ್ಷಕರಿಗೆ ಯಾವ ರೀತಿ ಇವರು ಮಾರ್ಗದರ್ಶನ ನೀಡದೇ ಸಸ್ಪೆಂಡ್ ಮಾಡಿದ್ರು, ಒಂದು ನೋಟಿಸನ್ನು ಕೊಡದೆ ಹೇಗೆ ಸಸ್ಪೆಂಡ್ ಮಾಡಿದ್ರು? ಇವ್ರಿಗೆ ಅವರು ಏನೋ ಒಂದು ತಪ್ಪು ಮಾಡಿದಾಗ ಅದನ್ನು ಪ್ರಶ್ನೆ ಮಾಡಬೇಕು. ಇದು ಪ್ರಜಾಪ್ರಭುತ್ವ. ಸಂವಿಧಾನದಲ್ಲಿ ಇವ್ರಿಗೂ ಕೆಲಸ ಸಿಗಿದೆ, ಎಲ್ರಿಗೂ ಕೆಲಸ ಸಿಗಿದೆ ಅಂದರೆ ಇವ್ರ ಸಂವಿಧಾನನೇ ಒಂದು ಅರ್ಥ ಆಗ್ತಿಲ್ಲ ಅಂದಾಗ ಇವ್ರು ಏನು ಸರ್, ಇವ್ರು ಸಮಾಜಕ್ಕೆ ಒಂದು ಹೇಳಿಕೆಯನ್ನು ಕೊಡ್ತಾರೆ, ಸಮಾಜಕ್ಕೆ ಒಂದು ಆರೋಗ್ಯಕರ ಮಾಹಿತಿಯನ್ನು ಕೊಡ್ತಾರೆ ಅನ್ನೋದು ನಮ್ಗೆ ಇಲ್ಲಿ ಕಂಡು ಬಂತು. ತುಂಬ ಲೋಪದೋಷ ಇದೆ. ಕೊರಟಗೆರೆ BO ಆಫೀಸಲ್ಲಿ ತುಂಬ ಲೋಪದೋಷ ಇದೆ. ಇದನ್ನು ಮೇಲಧಿಕಾರಿಗಳು ದಯವಿಟ್ಟು ತನಿಖೆ ನಡೆಸಬೇಕು. ಇಲ್ಲಾಂದರೆ ಇದು ರಾಜ್ಯ ಮಟ್ಟಕ್ಕೆ ಹೋಗುತ್ತೆ. ಶಿಕ್ಷಣ ಇಲಾಖೆಗೆ, ಶಿಕ್ಷಣಾಧಿಕಾರಿಗಳಿಗೆ ಮತ್ತು ಶಿಕ್ಷಣ ಸಂಬಂಧಪಟ್ಟ ಎಲ್ಲ ಈ ಕಚೇರಿಯಲ್ಲಿರೋ ಎಲ್ಲರ ಮೇಲೂ ನಾವು ಕಂಪ್ಲೇಂಟನ್ನು ಕೊಡ್ತಾ ಇದ್ದೇವೆ. ಮತ್ತು ಕಮಿಷನರ್ ಕೊಡ್ತೇವೆ, ಮತ್ತು ಶಿಕ್ಷಣ ಸಚಿವರಿಗೂ ಕೂಡ ಕೊಡ್ತಾ ಇದ್ದೇವೆ. ಮತ್ತು ಅವರು ಒಂದು ಫೋಕ್ಸೋ ಅಡಿಯಲ್ಲಿ ಪೋಷಕರು ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವರು ಕೊರಟಗೆರೆ ತಾಲೂಕು ಯಾವುದು ಸಿಂಗಳಿಪುರ ಶಿಕ್ಷಕರು ಒಂದು ಮಗು ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿದ್ದಾರೆ ಸರ್. ಅವ್ರ ಪೇರೆಂಟ್ಸ್ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ರು ಕೂಡ ಅದ್ರ ಬಗ್ಗೆ ಯಾವುದೇ ಆಕ್ಷನ್ ತಗೊಂಡಿಲ್ಲ BO ಅವರು. ಯಾಕೆ ಅಂತವ್ರನ್ನ ರಕ್ಷಣೆ ಮಾಡಿದ್ದಾರೆ. 1 ತಿಂಗಳು ರಜಾ ಹಾಕ್ಬಿಟ್ಟು ಹೋಗುವಂತ ಇದ್ದಾರೆ. ನಮ್ಮ ಹತ್ರ ಅದಕ್ಕೆ ಮಾಹಿತಿ ಇದೆ. ಆದರೆ ಏನೂ ಮಾಡ್ತಿರೋ ಒಬ್ಬ ಶಿಕ್ಷಕರನ್ನ ಯಾವುದೋ ಒಂದು ತಲೆಯಲ್ಲಿ ಇಟ್ಕೊಂಡು ಅವ್ರ ಮೇಲೆ ಒಂದು ಇವರು ದೌರ್ಜನ್ಯ ನಡೆಸೋಕ್ಕೋಸ್ಕರ ಹೋಗಿ ಏಕಾಏಕಿ ಸಸ್ಪೆಂಡ್ ಮಾಡ್ತಾರೆ ಅಂದರೆ ಇವ್ರು ಎಂಥ ಕಾನೂನನ್ನು ಇವರು ಬಳಕೆ ಮಾಡಿಕೊಂಡು ಆಡಳಿತವನ್ನು ಮಾಡ್ತಾ ಇದ್ದಾರೆ. ಇವರು ಹೆಣ್ಮಕ್ಳಿಗೆ ಗೌರವ ಕೊಟ್ಟಿಲ್ಲ. ನಾವು ರಾಜ್ಯದಿಂದ ಬಂದಿದ್ದೀವಿ ಕೇಳೋಕ್ಕೆ. ಅವ್ರಿಗೆ ಕೇಳೋಕ್ಕೆ ಅವ್ರು ಏನು ನಾವು ಉತ್ತರ ಕೊಡಬೇಕು ಅನ್ನೋದೇ ಅವ್ರಿಗೆ ಗೊತ್ತಿಲ್ಲ. ನಾನು ಮಾಡಿದ್ದೆ ಸರಿ ಅಂತ ಒಪ್ಕೋತಾ ಇದ್ದಾರೆ. ಎದ್ದೋಗ್ರಿ, ಇದು ನನ್ನ ಕಚೇರಿ ಅಂದರೆ ಹಂಗಾರೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಅಂದರೆ ಹಂಗಾರೆ ಯಾರನ್ನ ರಕ್ಷಣೆ ಕೇಳ್ತಾರೆ ಶಿಕ್ಷಕರು? ಇವರು ಸಂಬಂಧಪಟ್ಟ ಇಲಾಖೆಯವರು ಉತ್ತರ ಕೊಡೋಕ್ಕಾಗಲ್ಲ ಅಂದರೆ ಆ ಶಿಕ್ಷಣಾಧಿಕಾರಿ ಪೋಸ್ಟಲ್ಲಿ ಯಾಕೆ ಕುತ್ಕೋಬೇಕು ಸರ್? ಇದನ್ನ ನಾವು ದೊಡ್ಡ ಮಟ್ಟದ ತಗೊಂಡೋಗ್ತೀವಿ ಸರ್. ಎಲ್ಲ ಕಡೆ ಇದಕ್ಕೆ ನಾವು ಸ್ಟ್ರೈಕ್ ಮಾಡಿಸ್ತೀವಿ. ಎಲ್ಲ ಕಡೆ ಹೋರಾಟ ನಡೀತಾ ವಿರುದ್ಧ. ಮತ್ತು ಈಗ FIR ಕೂಡ ಮಾಡಿಸ್ತೀವಿ. ಇದು ಶಿಕ್ಷಣ ಸಚಿವರಿಗೆ, ಇದು ಕೂಡ ಮುಖ್ಯಮಂತ್ರಿಗಳು ಕೂಡ ಗಮನಕ್ಕೆ ಹೋಗುತ್ತೆ ಅಂತ ನಾನು ಇದ್ರ ಮೂಲಕ ನಾನು ತಿಳಿಸ್ಕೊಡ್ತೀನಿ ಸರ್.